ಮಂಗಳೂರಿನಲ್ಲಿ ಕೇರಳದ ಚಿನ್ನ ವ್ಯಾಪಾರಿ ದರೋಡೆ ಪ್ರಕರಣ. ಒಟ್ಟು 3 ಕಾರ್ನಲ್ಲಿ ಬಂದಿದ್ದ ದರೋಡೆಕೋರರ ಗ್ಯಾಂಗ್. 2 ಕಾರು ಕೇರಳ ರಿಜಿಸ್ಟ್ರೇಷನ್ ಇರುವಂತಹ ಕಾರು, 1 ಕರ್ನಾಟಕದ ನೋಂದಣಿ ಇರುವಂತಹ ಕಾರು. ಮೈಮೇಲಿನ ಒಡವೆಯನ್ನ ಬಿಟ್ಟು ಬ್ಯಾಗ್ನಲ್ಲಿದ್ದ ಚಿನ್ನವನ್ನ ದರೋಡೆ ಮಾಡಲಾಗಿದೆ. 180 ಗ್ರಾಂ ಚಿನ್ನ ದರೋಡೆಯಾಗಿದೆ ಎಂದು ವಿಕಾಸ್ ದೂರು. 3 ಕಾರ್ನಲ್ಲಿ ಸುಮಾರು 7-8 ಜನ ಇದ್ರು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೈಕಂಪಾಡಿಯಲ್ಲಿ ಕಾರ್ನಿಂದ ವಿಕಾಸನ್ನ ಖದೀಮರು ಇಳಿಸಿದ್ರು. 2 ಕಿಲೋಮೀಟರ್ ಮುಂದೆ ಹೋಗ್ತಿದ್ದ ವಿಕಾಸ್ ಪತ್ನಿ ಇಬ್ಬರನ್ನ ಕೂಡ ತಂಡ ಇಳಿಸಿತ್ತು. ಚಿನ್ನ ಸಹಿತ ವಿಕಾಸ್ ಕಾರನ್ನ ಅಪಹರಿಸಿದ್ರು. ಟೋಲ್ ರಸ್ತೆಯಲ್ಲಿ ಪಾಸ್ ಆಗದೆ ಒಳ ರಸ್ತೆಯ ಮೂಲಕ ಎಸ್ಕೇಪ್ ಆಗಿದ್ದಾರಾ ಅನ್ನೋ ಅನುಮಾನ. ಪಣಂಬೂರು ಪೊಲೀಸರು ಸಿಸಿಬಿಯಿಂದಲೂ ಕೂಡ ತಲಾಶ್ ನಡೀತಿದೆ. ಪಣಂಬೂರು ಠಾಣೆಯಲ್ಲಿ ಡಿಸಿಪಿ ರವಿಶಂಕರ್ ಅವರು ಮೊಕಾಂ ಹೂಡಿದ್ದಾರೆ. 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ದೋಚಿದ ಗ್ಯಾಂಗ್ನ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಸುರತ್ಕಲ್ನ ಬೈಕಂಪಾಡಿ ಹೆದ್ದಾರಿಯಲ್ಲಿ ಕಾರನ್ನು ತಡೆದು ಈ ಕೃತ್ಯವನ್ನು ದರೋಡೆಕೋರರ ಗ್ಯಾಂಗ್ ನಡೆಸಿತ್ತು. 2 ಇನೋವಾ, 1 ಸ್ವಿಫ್ಟ್ ಕಾರ್ನಲ್ಲಿ ದರೋಡೆಕೋರರು ಬಂದಿದ್ರು. ಇದೀಗ ಪ್ರಕರಣದ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಚಿನ್ನದ ವ್ಯಾಪಾರಿ ವಿಕಾಸ್ಗೆ ಸೇರಿದಂತಹ ಕಾರು ಮತ್ತು ಕಾರ್ನಲ್ಲಿದ್ದಂತಹ ಚಿನ್ನವನ್ನು ಅಪಹರಿಸಿದ್ರು. ವಿಕಾಸ್ ಮೂಲತಃ ಮಹಾರಾಷ್ಟ್ರದವರು. ದೂರು ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ದರೋಡೆಕೋರರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಅವರು ಯಾವ ರೀತಿ ಎಸ್ಕೇಪ್ ಆಗಿದ್ದಾರೆ ಅಂದರೆ, ಟೋಲ್ ರಸ್ತೆಯಲ್ಲಿ ಹೋಗಿಲ್ಲ, ಹೋದರೆ ಸಿಕ್ಕಾಕೊಳ್ತೀವಿ ಅನ್ನೋ ಭಯ, ಹಾಗಾಗಿ ಒಳ ರಸ್ತೆಯಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಂಗ್ಲಿಯಲ್ಲಿ ಮದುವೆಯನ್ನು ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ ವಿಕಾಸ್ ಮತ್ತು ಅವರ ಪತ್ನಿ ಉಡುಪಿಯಿಂದ ಮಂಗಳೂರಿನತ್ತ ತೆರಳುತ್ತಾ ಇದ್ದ ವೇಳೆ ದರೋಡೆಕೋರರ ಗ್ಯಾಂಗ್ ಅವರನ್ನು ಅಡ್ಡಗಟ್ಟಿ ಈ ಕೃತ್ಯವನ್ನು ಎಸಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್, ಹೇಗೆ ನಡೀತಾ ಇದೆ ಪೊಲೀಸರಿಂದ ದರೋಡೆಕೋರರನ್ನ ಶೋಧ ಮಾಡುವಂತಹ ಕಾರ್ಯಾಚರಣೆ ಅಂತ ಹೇಳಿ, ಸದ್ಯಕ್ಕೆ ಏನ್ ಡೆವಲಪ್ಮೆಂಟ್ಸ್ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮಧುಶ್ರೀ, ಈಗಾಗಲೇ ಕೇರಳದ ಚಿನ್ನದ ವ್ಯಾಪಾರಿಯ ಚಿನ್ನದನ್ನು ದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 4 ತಂಡವನ್ನು ರಚಿಸಿರ್ತಕ್ಕಂಥದ್ದು. ಅದರಲ್ಲೂ ಸಿಸಿಬಿ ಪೊಲೀಸರು ಮತ್ತು ಪಣಂಬೂರು ಪೊಲೀಸರ ನೇತೃತ್ವದಲ್ಲಿ ಒಂದು 4 ತಂಡವನ್ನು ರಚಿಸಲಾಗಿದೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಟ್ಟು 3 ಕಾರ್ನಲ್ಲಿ ದರೋಡೆಕೋರರು ಬಂದಿದ್ರು ಎನ್ನುವಂತ ಮಾಹಿತಿ ಇದೆ. ಅದರಲ್ಲಿ 2 ಕಾರು ಕೇರಳ ರಿಜಿಸ್ಟ್ರೇಷನ್ ಮತ್ತು 1 ಕಾರು ಕರ್ನಾಟಕ ರಿಜಿಸ್ಟ್ರೇಷನ್ ಹೊಂದಿತ್ತು. ಸೊ ಅವರು ಮಂಗಳೂರು ನಗರದ ಬೈಕಂಪಾಡಿ ಏರಿಯಾ ಎಂಬಲ್ಲಿ ವಿಕಾಸ್ ಎಂಬವರ ಆ ಕಾರನ್ನು ಪ್ರಾರಂಭದಲ್ಲಿ ಬಂದು ಅಡ್ಡ ಹಾಕ್ತಾರೆ. ಸೊ ಆ ಟೈಮಲ್ಲಿ ಕಾರ್ನಿಂದ ವಿಕಾಸ್ ಅನ್ನು ಕೆಳಗೆ ಇಳಿಸ್ತಾರೆ. ಅದಾದ ಬಳಿಕ ವಿಕಾಸ್ ಅವರ ಕಾರ್ನಲ್ಲಿ ಅವರ ಪತ್ನಿ ಹಾಗೂ ಮಗ ಇರ್ತಾನೆ. ಸೊ ಆ ಕಾರು ಸಹಿತ ಅವರನ್ನು ದರೋಡೆಕೋರರ ತಂಡ ಎಸ್ಕೇಪ್ ಮಾಡ್ತದೆ. 2 ಕಿಲೋಮೀಟರ್ ಮುಂದೆ ಹೋಗ್ತಿದ್ದಂತೆ ವಿಕಾಸ್ ಪತ್ನಿ ಹಾಗೂ ಆತನ ಮಗನನ್ನು ಇಳಿಸಿ ಆ ಕಾರು ಸಹಿತ ಪರಾರಿಯಾಗಿರ್ತಕ್ಕಂಥದ್ದು. ಸೊ ಕಾರ್ನಲ್ಲಿ 180 ಗ್ರಾಂ ಚಿನ್ನಾಭರಣ ಇತ್ತು ಎನ್ನುವಂತ ದೂರನ್ನು ವಿಕಾಸ್ ನೀಡಿದ್ದಾರೆ. ಆದ್ರೆ ಅವರ ಪತ್ನಿಯ ಮೈ ಮೇಲೆ ಇದ್ದಂತ ಯಾವುದೇ ಚಿನ್ನಾಭರಣಗಳನ್ನು ದರೋಡೆಕೋರರ ತಂಡ ಮುಟ್ಟಿಲ್ಲ ಎನ್ನುವಂತ ಮಾಹಿತಿ ಇದೆ. ಸೊ ಸದ್ಯಕ್ಕೆ ಸುಮಾರು 20 ರಿಂದ 24 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ದರೋಡೆ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಹೆದ್ದಾರಿ ಅಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ. ಸೊ ಹೀಗಾಗಿ ಹೆದ್ದಾರಿ ಬದಿಯಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮೆರಾಗಳ ವಿಜುವಲ್ಸ್ ಗಳನ್ನು ಕೂಡ ಈಗಾಗಲೇ ಪೊಲೀಸರು ಪಡೆದುಕೊಳ್ತಿದ್ದಾರೆ. ಮತ್ತು ಟೋಲ್ ಏನಾದ್ರೂ ಪಾಸ್ ಆಗಿ ಆ ಕಾರು ಹೋಗಿದೆ ಅನ್ನುವಂಥದ್ದು. ಒಟ್ಟು ಅವರು 3 ಕಾರಲ್ಲಿ ಬಂದಿರ್ತಕ್ಕಂಥದ್ದು ಮತ್ತು ವಿಕಾಸ್ ಅವರ ಕಾರನ್ನು ಕೂಡ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಹೀಗಾಗಿ ಅವರು ಯಾವ ಭಾಗದಿಂದ ಹೋಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪೊಲೀಸರು ಪತ್ತೆ ಮಾಡ್ತಿದ್ದಾರೆ. ಮತ್ತು ವಿಕಾಸ್ ಅವರಿಗೆ ಯಾರ ಬಗ್ಗೆ ಅದು ಅನುಮಾನ ಇದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ತಿದ್ದಾರೆ. ವಿಕಾಸ್ ಅವರು ಮೂಲತಃ ಮಹಾರಾಷ್ಟ್ರದವರು. ಅವರು ಕೇರಳದಲ್ಲಿ ಚಿನ್ನದ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಸೊ ಮದುವೆ ಕಾರಣಕ್ಕಾಗಿ ಅವರು ಕೇರಳದಿಂದ ಮಹಾರಾಷ್ಟ್ರಕ್ಕೆ ಹೋಗಿ ವಾಪಸ್ ಕೇರಳ ಕಡೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಪಕ್ಕಾ ಮಾಹಿತಿ ಇರುವಂತವರೇ ಈ ಒಂದು ದರೋಡೆ ಕೃತ್ಯವನ್ನು ಎಸಗಿರುವಂತಹ ಸಾಧ್ಯತೆ ಇದೆ. ಸೊ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂತದ್ದು. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ.